ಆಯುಷ್ಯ ಒಂದು ಕ್ಷಣ ಒಂದು ನಿಮಿಷ ಮತ್ತು ಸ್ವರ್ಣ ಕೋಟಿನಲ್ಲಿ 1,000 ಬಂಗಾರ ನಾಣ್ಯ ಕೊಟ್ಟಿದ್ದೇವೆ ಅಂದರೂ ನಿನ್ನ ಹೋದ ಆಯುಷ್ಯ ಇವತ್ತು ಬರುವುದಿಲ್ಲ. ಜಗತ್ತೊಳಗೆ ಎಲ್ಲವನ್ನು ಪುನಃ ಸಂಪಾದನೆ ಮಾಡಬಹುದು. ಕಳೆದ ಹೋದ ಹೊಲ, ಕಳೆದ ಹೋದ ದುಡ್ಡು, ಕಳೆದ ಹೋಗಿರ್ತಕ್ಕಂಥ ವಸ್ತುಗಳು ಪಡೆಯಬಹುದು. ಆದರೆ ಆಯುಷ್ಯವನ್ನು ಪುನಃ ಪಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಮಹಾತ್ಮರು ನಮಗೆ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಈ ಆಯುಷ್ಯ ಬಂಗಾರಕ್ಕಿಂತಲೂ ಹೆಚ್ಚು ಅಂತಕ್ಕಂಥದ್ದನ್ನು ನೀನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂತ ಕೇಳಿದರೆ, ಮನುಷ್ಯನಿಗೆ ಪರಮಾತ್ಮನಿಗೆ ಎಲ್ಲರಿಗೆ ಆಯುಷ್ಯ ಕೊಟ್ಟಾನೆ. ಆ ಆಯುಷ್ಯವನ್ನು ನಾವು ಸಂಪೂರ್ಣವಾಗಿ ಅದನ್ನು ಬಳಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಾಗತಕ್ಕಂಥ ವಸ್ತು. ತಂದೆ ಗಳಿಸಿಕೊಟ್ಟ ಸಂಪತ್ತನ್ನು ಕೊನೆಯವರೆಗೆ ಕಾಪಾಡಿಕೊಂಡು ಹೋಗತಕ್ಕಂಥ ಮಕ್ಕಳು ಸಿಗುವುದು ಬಹಳ ಕಠಿಣ. ತಂದೆ ಶ್ರೀಮಂತಿರ್ತಾನೆ, ಮಕ್ಕಳು ಬಡವರಾಗ್ತಾರೆ. ಕಾರಣ ಅದನ್ನು ದುರ್ಬಲವಾಗುತ್ತದೆ. ಹಾಗೆ ಪರಮಾತ್ಮ ನಮ್ಮೆಲ್ಲರಿಗೂ ಆಯುಷ್ಕೊಡ್ತಾನೆ. ಆಯುಷಕಂ ಗುಣಾಂತರಿತಂ ಮಲಂತೋ ಪದಾರ್ಥಂ ಭವತಿ ತಸ್ಯಾಬ್ಧಸ್ಯ ಪರಸ್ಯ ಚ ಅರ್ಧಂ ಭಾರತ್ವ ಬುದ್ಧತ್ವಯೋ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ವ್ರತನವರು ನೀಯತೆ ಜೀವೇ ಚೈತನ್ಯವಾಗಿ ತರಂಗಂದರೆ ಸೌಖ್ಯಂತು ತತ್ಪರಾಣ. ಭಕ್ತರಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ನಿಮಗೆ 60 ವರ್ಷಕ್ಕೆ ಡ್ಯೂಟಿ ಗೌರ್ಮೆಂಟ್ ಕೊಟ್ಟದು, ನಡ್ಬರ್ಕ್ ಯಾಕೆ ಹೋಗ್ತಾರೆ? ನಿನ್ನ ತಪ್ಪಿಗಾಗಿ ನೀನು ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿನಗೆ ಹೆಂಗಪ್ಪ ಅಂದ್ರೆ ಕಳಿಸ್ತಾರೆ. ಹಾಗೆ ಪರಮಾತ್ಮ ನನ್ನೆಲ್ಲರಿಗೂ ಒಂದು 100 ಆಯುಷ್ಯವನ್ನು ಕೊಡ್ತಾರೆ. 100 ಅಂದ್ರೆ ಬಹಳ ಐತಲ್ಲ ಸ್ವಾಮಿ. ಇಲ್ಲ, ನಿನ್ನ ಪಾಲಿಗೆ 100 ಇಲ್ಲದು, 100 ಅದ ಖರೆ. ಅವ್ನು ಮತ್ತೆ ಏನಪ್ಪ ಅಂತ ಕೇಳಿದ್ರೆ 100 ಎಕರೆ ಜಮೀನು ಅದು, 4 ಮಂದಿ ಅಣ್ಣ ಬರೋದು. ಎಷ್ಟಾಯ್ತು ನಿನ್ನ ಪಾಲಿಗೆ? 25 ಎಕರೆ ಅದ ಮನೆತನಕ್ಕೆ 100. ನೀನು ಪಾಲಿಗೆ ಬರೋದೆಷ್ಟು? ಒಂದು 10 ಮಕ್ಕಳು ಹೇಳಿದ್ರೆ 10 ಬರ್ತದೆ. 4 ಹೇಳಿದ್ರೆ ಏನಪ್ಪ ಅಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ. ಹಾಗೆ ನಾನು ಪರಮಾತ್ಮ ಎಲ್ಲರಿಗೆ ಆಯುಷ್ಯ ಕೊಟ್ಟ. 100 ವರ್ಷ ನೀವು ಬದುಕುತ್ತೀರಿ ಅಂತ ತಿಳ್ಕೊರಿ. ಸುಮ್ಮನೆ ಇರಂಗಿಲ್ಲ ಮಾತು ಬೇರೆ. ಆಯು ವರ್ಷ ಗುಣಾದ 100 ವರ್ಷ ಆಯುಷ್ ಅದ ಅಂತಂದ್ರೆ ನಿದ್ಯೆಗೆ ಎಷ್ಟು ಹೋಯ್ತದೆ? 12 ತಾಸಿನ ಆಗಲ್ಲ, 12 ತಾಸಿನ ರಾತ್ರಿ. ನಿದ್ಯೆಗೆ ಏನು ಮಾಡ್ತೇಪ್ಪ? ಪುಣ್ಯ ಪಾಪ ಲಾಭ ಹಾನಿ ಏನಿಲ್ಲ, ಕೌದಿ ಹರಿದಷ್ಟೇ. ಕಾಲಿಗೆ ತೆಗೆ ಬಿಗುದು ಕೌದಿ ಹರಿದು ಮತ್ತೆ ಮಾಡ್ತಿದ್ದೆ. ಏನಿಲ್ಲ, ಕೆಲಸ ಇಲ್ಲ ನೋಡಿ. ಪುಣ್ಯ ಇಲ್ಲ, ಪಾಪ ಇಲ್ಲ, ಲಾಭ ಇಲ್ಲ, ಹಾನಿ ಇಲ್ಲ, ಏನೂ ಇಲ್ಲಲ್ಲ. ಆಯ್ತಾರ 100 ವರ್ಷ ಬದುಕ್ತೇವೆ ಅಂದರ ನೀ ಅಂತ ವರ್ಷ ಬದುಕಾಕ ನೀ ಅಂತ ಕೆಲಸನೇ ಮಾಡಿಲ್ಲ, ಬದುಕಾಕನೇ ಇಲ್ಲ, ಹೋಗ್ತಿ ಜಲ್ದಿ. 100 ವರ್ಷ ಬದುಕ್ತೀನಿ ಅಂದ್ರೆ 50 ವರ್ಷ ನಮ್ಮ ಕೆಲಸದಲ್ಲ. ಏನ್ ಕೆಲಸ ಮಾಡ್ತಾರೆ? ನೋಡೋದ ಮತ್ತೇನು ಮಾಡ್ತಾರೆ? ನಿನ್ನ ಪಾಲಿಗೆ ಎಷ್ಟು ಉಳಿತು? 50 ಉಳಿತಾರೆ. ಆಮೇಲೆ ಹೊಡಿಸ್ಕೊಳ್ಳೋದ್ರಾಗ ಒಂದು 12, ಅದು ಉಗುಳೋದ್ರಾಗ ಒಂದು 12. ಮುದುಕಾಗಿ ಉಳ್ತಾರೆ, ಮತ್ತೇನು ಮಾಡ್ತಾರೆ? ಮೂಲಿ ವಾಸ ಮಾಡ್ತಾನೆ, ಕುಂತಲ್ಲಿ ಏಕೆ ದೂರಿ ಮಾಡೋದು, ಏನ್ ಮಾಡ್ತಾನೆ? ಮತ್ತೇನು ಕೆಲಸ ಮಾಡ್ತಾನೆ? ಮನೆ ಮಂದಿ ಎಂದು ಸಾಯ್ತದೆ ಯಪ್ಪ ಅಂತ ಸಣ್ಣ ಹುಡುಗ ಕೆಳಗೆ ಏನ್ ಮಾಡ್ತಾನೆ? ಅವಾಗ ಏನು ಮಾಡೋದಿಲ್ಲ. ಆ ಕಡೆ 12, ಈ ಕಡೆ 12, 25 ಹೋದ್ರೆ 50 ಅಂದ್ರೆ ನಿದ್ಯಾಗ 50, ಮುದುಕಾಗಿ ಉಗುಳದ್ರಾಗ ಹುಡುಗರಾಗ ಹೊಡಿಸ್ಕೊಳದ್ರಾಗ ಎಲ್ಲಾರು ಹೊಡಿತಾರೆ. ಖುಷಿ ದುರುಳತನದಳು ಈ ನನ್ನ ಅರಿಯದ ಶಿಶಕ್ಕು ಬೆಂಕಿನ ಹಿಡಿತಾರೆ, ಆಮೇಲೆ ಹಿಡಿತಾರೆ, ಯಾರು ಹೊಡಿತಾರೆ ಎಲ್ಲರೂ ಕೈಯಲ್ಲಿ ಬಡಿಗಿದ್ದಂಗೆ ಹಿಡಿತಂಬಹು ಹೆಚ್ಚಾತಂಬಹು ಎಲ್ಲರೂ ಹೊಡಿಯ ಕೆಲಸ ಮಾಡ್ತಾರೆ. ಎಲ್ಲರ ಕೆಲಸ ಕೈಯಲ್ಲಿ ಬಡಿಗಿದ್ದಾನೆ.
ಚಮಚ ಇದ್ದಾನೆ, ಎಲ್ಲರೂ ಅಯ್ಯಾಡ್ತಾರೆ ನೋಡಿ ಚಮಚ, ಸಾರನ್ನ ಒಳಗಾಡ್ತದೆ, ಖೀರ್ನ ಒಳಗಾಡ್ತದೆ, ಹಂಗೆ ಹುಡುಗರು ಎಲ್ಲ ಕೆಲಸ ಎಲ್ಲ ಹಚ್ಚಿದೆ. ಎಲ್ಲ ಕೆಲಸಗಳು ಪುಣ್ಯ ನೆನಪಾಗಲಿಲ್ಲ. 25 ಮುದುಕನಾಗಬಾರ್ದು, 12 ಹುಡುಗಾಗಬಾರ್ದು. ಉಳಿದೇಟ್ರಿ 25 3 ವರ್ಷ ಬದುಕಿ ಅಂದ್ರೆ ರಾತ್ರಿಯಾಗ 50, ಹುಡುಗರಾಗ 12.5, ಮುದುಕಾಗಿ ಉಳಿದಾಗ 12.5, ಉಗುಳಿಸ್ಕೊಳ್ಳೋದು ಒಂದು 12 ವರ್ಷ. ಬರೀ ಎಲ್ಲರೂ ಬೈತಾರೆ, ಉಗುಳಿದು ಒಂದು 12 ವರ್ಷ. 25 ಉಳಿತಾರೆ ನಿಮ್ಮ ಪಾಲಿಗೆ. ಈ 25 ಏನೇನು ಮಾಡ್ಬೇಕಂತೀರಿ? ಇದ್ರಾಗ ಮದುವೆ ಮಾಡ್ಕೋಬೇಕು, ಮಕ್ಕಳು ಹಿಡಿಬೇಕು, ನೌಕರಿ ಮಾಡಬೇಕು, ಮನೆ ಮೇಲೆ ಮಾಡೇ ಕಳಿಸ್ಬೇಕು, ಮತ್ತು ನಿಮ್ಮ ಸಾಯಿ ವ್ಯವಸ್ಥೆ ಮಾಡ್ಕೋಬೇಕು. ಎಷ್ಟೊಂದು ಕೆಲಸ ಬಂದ 100 ವರ್ಷ ಅಂದ್ರೆ ಪರಿಸ್ಥಿತಿ ನಿನ್ನ ಪಾಲಿಗೆ 25 ಉಳಿತದೆ. ಅಟ್ಟಲ್ಲಿ ಬದುಕಂಗಿಲ್ಲ ಯಾರು. ಈಗ 40 ವರ್ಷಕ್ಕೆ ನಡೆದಾರ ಅದಲ್ಲ. ಈ 80 ವರ್ಷ ಹೇಳಿ, 80 ವರ್ಷದಲ್ಲಿ ನಿದ್ದೆ ನಾನಿತ್ತು 12.5, 25 ನಿಮ್ಮ ಪಾಲಿಗೆ ಹೇಳ್ಕೊಡುದು 15. ಇದ್ರಾಗ ಏನು ಮಾಡೋದು? ದಂಡ ಏನು ಮಾಡೋದು? ಪರಮಾತ್ಮ ಎಂದು ಕಾಣಿ ಏನು ಮಾಡಲಿದೆ ಮನುಷ್ಯ ಅಂತ ಕೇಳ್ತಾರ. ಅದಕ್ಕೆ ಎಚ್ಚರ. ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟ್ ಆ್ಯಂಡ್ ಲೂಸ್ ಹಿಸ್ ಓನ್ ಸೋಲ್. ಏನು ಮಾಡಿ ಏನು ಗಳಿಸಲಿ? ಏನು ಗಳಿಸಿ ಏನಿದ್ದಾರೆ? ಇದು ಖಾಲಿ ಮನೆಯೋ ಶಿವನ. ಬಂದ ಹಾತ್ ಆಯಾತ, ಖಾಲಿ ಹಾತ್ ಜಾಯೇಗ. ಹುಡುಗರು ಹುಟ್ಟುವ ಮುಟ್ಟಿಗೆ ಮಾಡಿರ್ತಾರೆ ನೋಡ್ರಿ. ಸಾಯುವಾಗ ಹಿಂಸೆ ಬರುವ ಮುಟ್ಟಿ ಬಂದಿತ್ತು, ಹೋಗೋದು ಖಾಲಿ ಆಯ್ತು. ನಿಮ್ಮ ಜೊತೆಗೆ ಏನೂ ಬರೋದಿಲ್ಲ, ಏನೂ ಬರೋದಿಲ್ಲ. ನಿಮ್ಗೆ ಏನೋ ಒಯ್ಬೇಕಂದ್ರೆ ಒಯ್ದು ಬಿಡಂಗಿಲ್ಲ. ಹಿಂದಿದ್ದವು ಒಂದು ತೊಲಿ ಬಂಗಾರ ಕೊಡೋಕೆ ಏನ್ಮಾಡೋ ಸಾಯಿ ಬಿಡ್ತಾಳೆ. ನಿಮ್ಗೆ 50 ತೊಲಿ ಇಟ್ಟಿರ್ತಾರೆ, 1 ತೊಲಿ ಹೋರಿ ಬಿಡೋದು ಬಿಟ್ಟವ್ರು ಯಾರು ನೋಡ್ರಿ ನಿಮ್ಮ ಕಡೆ. ಚಂದ ಆಡ್ತಾರೆ ಅಳವರು. ಈಗ ಬಂಗಾರ ಮೊಮ್ಮಗಳಿಗೆ ಕೊಡ್ತಾ ಅಂದಿದ್ದ ಅನ್ನೋತಾರೆ, ಕೊಡ್ತಾರೆ ಕೊಡ್ತಾ ಅಂದಿದ್ದು ಮೊಮ್ಮನಿಗೆ ನೆನಪು ಮಾಡಿ ಬಿಚ್ಕೋತಾರೆ. ಯಾರು ಬರ್ತದಪ್ಪ ನಿಮ್ಮ ಜೊತೆಗೆ? ವಿಚಾರ ಮಾಡುವಂತಾರೆ. ಮನುಷ್ಯ ವಿಚಾರ ಮಾಡದೆ ಹೋದ ಅಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ ಏನೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಅದಕ್ಕೆ ಅಂತ ಅದು ಪ್ರತಿ ವ್ಯಕ್ತಿ ಮನುಷ್ಯ ಏನಪ್ಪ ಅಂತಂದ್ರೆ ಐ ಹ್ಯಾವ್ ಟೇಕನ್ ಹ್ಯೂಮನ್ ಬರ್ತ್. ನಾನು ಮನುಷ್ಯನಾಗಿ ಏಕೆ ಹುಟ್ಟಿರಬೇಕು? ಮನುಷ್ಯ ಜನ್ಮದ ಫಲವು ಏನು? ಮನುಷ್ಯನ ಜೀವನದ ಪರಮ ಕರ್ತವ್ಯ ಏನು ಅನ್ನುವಂತಹದನ್ನು ತಿಳಿಯದೆ ಹೋದರೆ ಅವನಿಗೆ ಬಹಳ ಬೇದಾಗಿ ದನಾನೇ ಅಂದ ಮನುಷ್ಯ ರೂಪೇಣ ಆಶ್ಚರ್ಯ. ಇದು 2 ಕಾಲಿನ ದನ. ಇನ್ನೇನು ಅನ್ಬೇಕು? ಮನುಷ್ಯ ರೂಪೇಣ ಆಶ್ಚರ್ಯ. ಅದು 4 ಕಾಲಿಂದು, ಇದು 2 ಕಾಲಿನ ದನ. ಮನುಷ್ಯ ರೂಪದೊಳಗೆ ಮಾಡೋ ಕೆಲಸ ಮಾಡಂಗಿಲ್ಲ. ನೀವು ಹೆಂಗೆ ಕುದುರೆ ಕತ್ತಿ ಅಂತ ಬೈದಿರಿ, ನಾಯಿ ಹಂದಿ ಅಂತ ಬೈದಿರಿ, ಮನುಷ್ಯ ಏನೇನು ಬೈತೀವಿ? ಏನೇನು ಬೈತೀವಿ? ನೀನೇ ಹೇಳಿ. ಪರಿಸರ ಹಂಗಿದ್ದ ಎಷ್ಟು ಪರಿಸ್ಥಿತಿ ಶಾಂತ ಬರಂಗಿಲ್ಲ. ಎಷ್ಟು ಕತ್ತಿಯನ್ನು ಸಂಸಾರ ಮಾಡ್ತೀವಿ? ನಿನ್ನ ಕತ್ತಿನೂ ಅಂತಾರೆ, ಜಗಳದ ನಾಯಿನೂ ಅಂತಾರೆ, ಬಳಸಿದ್ರೆ ಹಂದಿನೂ ಅಂತಾರೆ. ಇನ್ನೇನು ಏನೇನು ಆಗ್ಬೇಕಂತೀವಿ? ಮನುಷ್ಯ ಹೋಗಿ ದೇವರಾಗದ ಬಿಟ್ಟು ಹಂದಿ ಆಗ್ಬೇಕಂತಿ, ಕತ್ತಿ ಆಗ್ಬೇಕಂತಿ, ದನ ಆಗ್ಬೇಕಂತಿ ಅಂದ್ರೆ ಹೊರಗೆ ಆಗ್ಬೇಕಂತ ನೀವು ಡೋಂಟ್ ಫಾರ್ ದ ರಿಸಲ್ಟ್. ನಿನಗೆ ಗೊತ್ತೇ ಏನಿದೆ, ಫಲ ಏನೋ ಇದೆ ಗೊತ್ತಿಲ್ಲ ನಿನಗೆ. ಇಂತಹ ಮೂರ್ಖತ ನಮ್ಮ ಮನುಷ್ಯನೊಳಗೆ ಅಂತಿರಬೇಕು. ಐ ಹ್ಯಾವ್ ಡೆಡ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್ ಇನ್ ಓನ್ಲಿ ಮಟೀರಿಯಲ್ ಥಿಂಗ್ಸ್. ನಾನು ಭಾಳ ಮನೆ ಕಟ್ಸಿದೆ, ಮನೆ ಮೇಲೆ ಮಾಡಿ ಕಟ್ಸಿದೆ. ಹೌದು, ಯಾವ ಮನೆ ನೀವು ಪ್ರೇಮದಿಂದ ಕಟ್ಸಿದೆ ಅದೇ ಬಾಡಿಗೆ ನೀನು ಹಣ ಕೂಡಿಸ್ತಾರೆ. ತಿಳ್ಕೊ, ನೀನು ಹಣ ಎಲ್ಲಿ ಕೂಡಿಸ ಅದೇ ಬಾಡಿಗೆ. ಈ ಗಾಡಿಗೆ ಭಾಳ ಜನ ಆಯ್ತು ಕೂಡಿಸ್. ನೀನು ಹಣ ಕೂಡ್ಸಕ್ಕೆ ನೀನೇ ವ್ಯವಸ್ಥೆ ಮಾಡ್ಕೊಂಡಿದ್ದಿ, ಮತ್ತೇನು ಮಾಡ್ಕೊಂಡಿಲ್ಲ. ನೀ ಪರಮಾತ್ಮ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ, ಸಂತರ ಕೃಪಾ ಪ್ರಾಪ್ತಿ ಆಗಲಿಲ್ಲ. ನೀನು ಹಣ ಕೂಡ್ಸಕ್ಕೆ ವ್ಯವಸ್ಥೆ ಮನೆ ಕಟ್ಸ್ಕೊಂಡು
ನೀನು ಹೋಳ ಬಂದಿಟ್ಟು ಹೊರ ತಗೊಂಡೆ, ಅಲ್ಲೇ ಒಂದು ಹೂಳು ತಗೊಂಡೆ, ಭಾಳ ಜೀವ ಇದ್ದಿ ಹೊರನಲ್ಲಿ ಹೂಳು ಅಲ್ಲಿ ನನ್ನ ಗುರಿ ಕಳಿಸಿದೆ. ಏನು ವ್ಯವಸ್ಥೆ ಮಾಡ್ಕೊಂಡಿನಿ? ಪರಮಾತ್ಮ ಆಗತಕ್ಕಂಥ ಈ ಶರೀರವನ್ನ, ಈ ಜೀವನವನ್ನ ಧನಕ್ಕಿಂತಲೂ ಕಡಿಮೆ ಮಾಡಿದೇನಪ್ಪ ಪುಣ್ಯಾತ್ಮ. ವಾಟ್ ಇಸ್ ಯುವರ್ ಮ್ಯಾನ್ ಪ್ರಾಫಿಟೆಡ್? ಬೇರೆ ಹೋಲ್ ವರ್ಲ್ಡ್ ಪರಮಾತ್ಮನನ್ನು ಮರೆತು ತನ್ನ ಆತ್ಮವನ್ನು ಮರೆತು ವಾಟ್ ಇಸ್ ಯುವರ್ ಮ್ಯಾನ್ ಪ್ರಾಫಿಟೆಡ್? ಏನು ಗಳಿಸಲಿ? ಬಿಟ್ಟು ಹೋಗಿದೆ. ಏನಿದ್ದರೆ ಇದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ, ಇದು ಖಾಲಿ ಅದ, ಇದು ಹೊರಗೆ ಏನೂ ಇಲ್ಲ. ಅದಕ್ಕೆ ಪುಣ್ಯಾತ್ಮನಿಗೆ ಮಹಾತ್ಮನ ಹೇಳ್ತಾರೆ, ನಿನ್ನ ಜೀವನದಲ್ಲಿ ಏನಾರೆ ಗಳಿಸು, ಪ್ರಾಫಿಟೇಬಲ್ ಇರಬೇಕು ಮನುಷ್ಯರಿಗೆ. 100 ರೂಪಾಯಿ ಸಾಮಾನು ಅದ, 100 ರೂಪಾಯಿ ಮಾರದ, ಏನು ಉಳಿತು ಖಾಲಿ. ಮೂರ್ಖಂತಾರಿಲ್ಲ ನೀವು ವ್ಯಾಪಾರ ಮಾಡಕ್ಕೆ. ಏನಾರು ಉಳಿಬೇಕಿಲ್ಲ ನಿನ್ನ ಜೀವನದೊಳಗೆ. ಏನು ಉಳಿತದೆ? ಹೆಂಡತಿ ಉಳಿದ್ಲು, ಗಂಡ ಉಳಿದ್ನು, ಮಗ ಉಳಿದ್ನು, ಈಗ ಏನು ಉಳಿತು? ಏನೇನು ಜೀವನದೊಳಗೆ? ಪುಣ್ಯ ಪಾಪ ಅವೆರಡೇ ಇರಲಿ, ಅವೆರಡೇ ಉಳಿತದೆ. ಅವು ಯಾವುದು ಪುಣ್ಯ ಗಳಿಸಿದ್ವು, ಧರ್ಮವನ್ನೇ ಗಳಿಸಿದ್ವು. ಧರ್ಮೇ ಮತ್ತೆ ಭೌತಿಕ ಪುರುಷೋತ್ತಮ ಸರಿ ಏಕ ಏವ ಪರಲೋಕ ಗತಶ್ಯ ಬಂತು ಅಸ್ತರ ಸ್ತ್ರೀಶ್ಚ ನಿಪುಣೇಪಿ ಸೇವ್ಯಮಾನ ನೈಮಕ್ತಮಚಸ್ಥೆ. ಹೇ ಮೂರ್ಖ, ಧರ್ಮೇ ಮತ್ತೆ ಧರ್ಮವನ್ನ, ಪುಣ್ಯವನ್ನ, ಜ್ಞಾನವನ್ನ ಗಳಿಸು. ಸ ಏಕ ಏವ ಪರಲೋಕ ಗತಶ್ಯ ಬಂಧು. ನೀನು ಸಾಕ ಮೇಲೆ ನಿನ್ನ ಜೊತೆಗೆ ಬರೋದು ಅದು ಒಂದೇ ಬರ್ತದೆ. ಇವರು ಯಾರು ಬರಂಗಿಲ್ಲ, ಯಾರು ಬರಂಗಿಲ್ಲ. ನಿನ್ನ ಬೈದು ಸುಟ್ಟರೆ ಬಿಡ್ತಾರೆ ಪೂರ. ಒಳಗೆ ಗೋಲ್ ಮ್ಯಾಲ ದೊಡ್ಡ ಕಲ್ಲು ಇಡ್ತಾರೆ, ಎದ್ದು ಹೊರವಾಗ ಮತ್ತೇನು ಮಾಡ್ತಾರೆ? ಏನ್ ಮಾಡೋರು ಬೇಡ? ಇವರೆಲ್ಲ ಏನ್ ಮಾಡ್ತಾರೆ? ಯಾರಿಗಾಗಿ ನೀವು ಮಾಡಬಾರದ ಪಾಪನ್ನ ಮಾಡಿ, ಹೇಳಬಾರದ ಸುಳ್ಳನ್ನು ಹೇಳಿದ್ವಿ, ಮಾಡಬಾರದ ಅನ್ಯಾಯವನ್ನು ಮಾಡಿದ್ವಿ, ಯಾರು ನಿಮ್ಮ ಜೊತೆ ಬರ್ತಾರೆ? ಧರ್ಮ ಮತ್ತೆ ಭೌತಿಕ ಪುರುಷೋತ್ತಮ ಸ ಏಕ ಏವ ಪರಲೋಕ ಗತಶ್ಯ ಬಂಧು. ಸಾಯುವುದರ ನಿಶ್ಚಿತ ಏನಾದ್ರು ಸಂಶಯ ಅದ? ಸಾಯುವುದೇ ನಿಶ್ಚಿತ, ಬದುಕು ಅನಿಶ್ಚಿತ, ಸಾವು ಸುನಿಶ್ಚಿತ ಅಲ್ಲ. ನೀ ಎಷ್ಟು ದಿನ ಬದುಕಿ ಹೇಳಕ್ ಬರಂಗಿಲ್ಲ. ಸಾಹಿತ್ಯ ಅನ್ನೋದು ಗ್ಯಾರಂಟಿ ಅದು. ಇಂದಿಲ್ಲ ನಾಳೆ ಮನೆ ಕಡ್ಸಕ್ಕೆ ಸಾಹಿತ್ಯ ಮಾಡಿ, ಕಡ್ಸಕ್ಕೆ ಸಾಹಿತ್ಯ ಇದು ಗ್ಯಾರಂಟಿ ಅದು. ಅದಲ್ಲ ಮರವೇ ಕೀರ್ತಿ ರೂಪೇ ವರ. ಸತ್ತರು ಬದುಕುವಂಗ ಇರಲಿಕ್ಕೆ, ಬದುಕುವಂಗಿರಲಿಕ್ಕೆ. ಆ ಇರೋ ಕಳಿಗೆ ಕೂಡ ರಾವಣನಲ್ಲ, ರಾಮನಿಗೆ. ರಾವಣನು ಅದಾನ ಅಂತ ಅವನದಲ್ಲ, ರಾವಣ. ದುರ್ಯೋಧನನು ಅದಾನ, ಧರ್ಮನು ಅದಾನ. ದುರ್ಯೋಧನ ಧರ್ಮನಾಗಿ ಬದುಕುವುದು ಬೇಡ, ರಾವಣನಾಗಿ ಬದುಕುವುದು ಬೇಡ, ರಾಮನಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡು, ಧರ್ಮನಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ಅದು ಒಂದೇ ನಿಮ್ಮ ಜೊತೆಗೆ ಬರ್ತದೆ, ಕೀರ್ತಿ. ಧರ್ಮೇ ಮತ್ತು ಸೈ ಏಕ ಏವ ಪರಲೋಕ ಗತಶ್ಯ ಬಂದ. ಸತ್ತ ಮೇಲೆ ನಮ್ಮ ಜೊತೆಗೆ ಬರೋದು ಮಾತ್ರ ಒಂದೇ ಅದ. ಪುಣ್ಯ ಅದ, ಕೀರ್ತಿ ಅದ, ಮಾನ ಅದ, ಸಮ್ಮಾನ ಅದ. ಅದನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಿದ್ನ ಯಾವ ಪಾಪವನ್ನು ಮಾಡಿ ಇದೆಲ್ಲ ಅನುಭವಿಸ್ತೀವಿ, ಅವರೆಲ್ಲರೂ ಯಾರು ನಿಮ್ಮ ಜೊತೆಗೆ ಬರಂಗಿಲ್ಲ. ಅಂತ ಮಣ್ಣು ಬಿಡುತ್ತಕ್ಕೆ ತೆರಿಗೆ ಹೊಡಿತಕ್ಕೆ ನಿಂತಿರ್ತಾರೆ ಅಷ್ಟೇ. ಯಾರು ಬರ್ತಾರೆ? ಯಾರೂ ಬಿಡುವುದಿಲ್ಲ. ನೀನು ಮಾಡಿದ ಪುಣ್ಯ ಪಾಪಗಳೇ ನಿನ್ನ ಜೊತೆಗೆ ಬರ್ತಾವೆ. ಆದ್ದರಿಂದ ಮನುಷ್ಯ ಎಂಬ ಅಂತ ಕೇಳಿದರೆ ವಿಚಾರ ಮಾಡಬೇಕು ಅಂತಾರೆ ಮಹಾತ್ಮ. ನಿನ್ನ ಜೀವನದಲ್ಲಿ ಗಳಿಸಲಿಕ್ಕೆ ಪ್ರಯತ್ನ ಮಾಡೋದು ಧನ ಅಲ್ಲ, ಧರ್ಮ. ಅದು ಧನ ಯಾಕೆ ಗಳಿಸ್ಬೇಕ್ರಿ? ಸರಿ ಬಿಡಕ. ದುಡ್ಡು ಯಾಕೆ ಗಳಿಸ್ಬೇಕು? ಮಳೆ ಕಟ್ಟಕ. ದುಡ್ಡು ಯಾಕೆ ಗಳಿಸಬೇಕು? ಬಂಗಾರ ತಗೊಳಕ ಅಲ್ಲ, ಮೂರ್ಖರು ಮಾಡೋ ಕೆಲಸ. ಧನ ಧರ್ಮ, ಧರ್ಮಕ್ಕಾಗಿ ಧನ ಗಳಿಸಂತ. ದುಡ್ಡಿಗಾಗಿ ದುಡ್ಡಲ್ಲ, ಬಂಗಾರಕ್ಕಾಗಿ ದುಡ್ಡಲ್ಲ, ಮಾಡ್ಯಕ್ಕಾಗಿ ದುಡ್ಡಲ್ಲ. ಅಂದ್ರೆ ಮಾಡ್ಯ ಕಟ್ಟಬಾರ್ದು ಅಂತ ಅಲ್ಲ. ಅದೇನು ಧರ್ಮ ಮುಖ್ಯ ಅಲ್ಲ, ಧರ್ಮ ಮುಖ್ಯ. ಧರ್ಮದ ಜೊತೆಗೆ ಆ ಧನ ಧರ್ಮವನ್ನು ಕೊಡದಿದ್ದರೆ ನಿನಗೆ ಧನ ಮಾಡ್ತದೆ. ಗೊತ್ತಾಗಲಿ? ಧನ ಮಾಡ್ತಾ ಮನುಷ್ಯ ಗೊತ್ತಾಗ.
ಚಿಕ್ಕವರು ಹೊರ ಬೈತಾರಲ್ಲ ಧನ, ಹಂಗೆ ಮನುಷ್ಯನ ಬುದ್ಧಿ ಧನ ಹಾಕದು ಧನ ಬಂತು ಅಂತ. ಒಂದು ವೇಳೆ ಧರ್ಮ ಇಲ್ಲ ಅಂದ್ರೆ ಆ ಧನ ಇವನಿಗೆ ಧನ ಮಾಡ್ತದೆ, ಧನ ಮಾಡ್ತದೆ. ಧನ ಆಯ್ತು ಶಿಕ್ಕಣ ತಿರುಗಾಡ್ತದೆ, ಶಿಕ್ಕಣ ತಿರುಗಿ ಕೊಂಡೊಳಗೆ ಹಾಕ್ತದೆ ಅಂತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಧನ ಧರ್ಮರಹಿತವಾಗಿ ಧನ ಇತ್ತು ಅಂತ ಕೇಳಿದ್ರೆ ಅದು ನಿನಗೆಂದೂ ಕಲ್ಯಾಣವನ್ನ, ಶಾಂತಿಯನ್ನ, ಸಮಾಧಾನವನ್ನ ಕೊಡುವುದಿಲ್ಲ ಸ್ವಾಭಾವಿಕ. ಅದಕ್ಕೆ ಮಹಾತ್ಮ ಅಂತಾರೆ, ಗಟ್ಟಿಯಾಗಿ ಧರ್ಮ ಮಾಡ್ತಾರೆ. ಪಾಪಿಗೆ ದುಡ್ಡು ಬರಂಗನೇ ಇದೆ, ಇದು ಸ್ಪಷ್ಟ ಮಾತು, 100% ಸತ್ಯ. ಬರಂಗನೇ ಇದೆ, ಸಾಧ್ಯನೇ ಇದೆ ಬರಂಗ. ಮತ್ತೇನ್ ಮಾಡ್ಬೇಕು? ಅದಕ್ಕೆ ಧರ್ಮ ಮಾಡೋಣ. ಕೈ ಹೊರಸ್ಲ ಮುಸುರೆ ಆಗಲಾರ್ದೆ ಬಾಯಿ ತುಂಬುತ್ತದೆ, ಬಟ್ಟೆ ತುಂಬುತ್ತದೆ, ತುಂಬಂಗಿಲ್ಲ. ಮತ್ತು ಮುಸುರಿಗೆ ಹೆಂಗೆ ಇಡ್ತೀರಿ? ತೊಳಿಬೇಕೆ. ಅದೇನು ಹೊಟ್ಟೆ ತುಂಬಂಗಿಲ್ಲ, ಅದು ಇಟ್ಕೊಂಡು ಕೊಂಡೋಗಿ ತೊಳೆಯಬೇಕೆ. ಹಾಗೆ ಧನ ಇಲ್ಲದೆ ಮನುಷ್ಯನಿಗೆ ಏನು ಮಾಡೋಕ್ಕಾಗಿಲ್ಲ. ಧನ ಬೇಕೇ. ಧನ ಎಲ್ಲಿ ಬರ್ತದೆ? ನಿಮ್ಗೆ ಗೊತ್ತಿಲ್ಲ, ಹಿಂದಕ್ಕೆ ರೂಪಾಯಿ ದಾನ ಮಾಡುವಾಗ ನೀರು ಕುಡಿತೀವಿ ಗೊತ್ತಿಲ್ಲ. ಮತ್ತು ಈ ನೋಟಿನ ಮೇಲೆ ಬಿಟ್ಟಿವಿ ಮಾತ್ರ. ಅವಾಗ ₹50 ಬಿಡ್ತೀವಿ. ಯಾಕೆ ಬಿಡ್ತಿದ್ರು? ಅದು ಕೈ ಕಪ್ ಹಾಕ್ತದೆ, ದುಡ್ಡು ಎಲ್ಲಿ ಹೋಗ್ತದೆ ಅಲ್ಲಿ ಕಪ್ ಹಾಕ್ತದೆ. ಅದಕ್ಕೆ ತೊಳ್ಕೊಬೇಕು, ತೊಳೆದುಕೊಡ್ಬೇಕು, ಕೈ ದುಡ್ಡು ತೊಳೆದುಕೊಡ್ಬೇಕು. ನಮ್ಮಮ್ಮ ಅನ್ನಿಸ್ತಾರೆ, ನಮ್ಮಮ್ಮ ಇದು ನನ್ನ ಅಲ್ಲ ಅಂತ ಕೊಡ್ತಾರೆ. ಕೈ ತೊಳ್ಕೊಬೇಕು ಮನುಷ್ಯನಿಗೆ. ಯಾಕೆ ಎಲ್ಲಿ ಬರ್ತಾರೆ ಅದು ಮನುಷ್ಯನ ಇಲ್ಲ ಅಂತ ತಿಳ್ಕೊಂಡ್ರೆ ಆ ಧನ ಹಂಗ. ಮತ್ತೆ ಹೆಂಗೆ ಮಾಡಬೇಕು? ಅದಿಲ್ಲೇ ಆಗಂಗಿಲ್ಲಲ್ರಿ. ನೀನು ಎಷ್ಟೇ ಕಳಿಸ್ತಾರಲ್ಲ, ಟ್ಯಾಕ್ಸ್ ಕೊಟ್ರೆ ಏನು ಮಾಡಂಗಿಲ್ಲ ಅಲ್ರಿ. ನೋಡ್ತಾರೆ, ಟ್ಯಾಕ್ಸ್ ಕೊಟ್ರೆ ಏನು ಮಾಡಂಗಿಲ್ಲ. ಕೋರ್ಟ್ ಇರಲಿ, ನೀವು ಟ್ಯಾಕ್ಸ್ ಕೊಟ್ರೆ ಏನು ಮಾಡಿ, ಪೂರಾ ಟ್ಯಾಕ್ಸ್ ಕೊಟ್ರೆ ಹೆಂಗ್ರಿ ಅಂದ್ರೆ ರೇಡ್ ಆಗ್ತದೆ. ಹಿಂದಿನ ನಾಡು ರೇಡ್ ಆಗ್ತದೆ, ಗ್ಯಾರಂಟಿ. ಗಳಿಸ್ಬೇಡಿ ಅಂದ್ರೆ ಗೌರ್ಮೆಂಟ್ ಗಳಿಸಿರಿ ಅಂತಾರೆ ಅವರು. ನಾವು ಟ್ಯಾಕ್ಸ್ ಕೊಡ್ತೀವಿ, ಟ್ಯಾಕ್ಸ್ ಕೊಡ್ಲಾರೆ ಗಳಿಸಿದ್ರಿ ರೇಡ್ ಆಗ್ತದೆ. ರೊಕ್ಕ ಗೌರ್ಮೆಂಟ್ ನೀ ಜೇಬ್ದಾಗ ಇಟ್ಟು ಪರಿಸ್ಥಿತಿ ಬರ್ತದೆ. ಹಾಗೆ ನಿಮಗೆ ದುಡ್ಡು ಗಳಿಸ್ಬೇಡ ಅಂತಿಲ್ಲ, ಅವರು ಗಳಿಸಿರಿ. ಅದರಲ್ಲಿ ಸ್ವಲ್ಪ ಅದನ್ನು ಟ್ಯಾಕ್ಸ್ ಕೊಡಿ. ಅದಕ್ಕೆ ಧರ್ಮ ಯಾಕೆ ಮಹಾತ್ಮರು ಇದಕ್ಕೆ ರಾಜರು ಯಾಕೆ ಮಾಡ್ಯಾರ? ನಾವೇ ಶಾಣರಾಗಿದ್ದೇವೆ. ರಾಜಕಾರಣ ರಾಜರು ಯಾಕೆ ಕಳಿಸ್ತಿದ್ರು, ಯಾಕೆ ಗುಡಿ ಕಳಿಸ್ತಿದ್ರು? ಇವೆಲ್ಲ ಗುಡಿ ಕಳಿಸೋರು ಯಾಕೆ? ರಾಜರು ಕಳಿಸ್ಯಾರ. ಯಾರು ಕಳಿಸ್ಯಾರ? ರಾಜರು ಕಳಿಸ್ಯಾರ. ಬಿರ್ಲಾಗೆಲ್ಲ ನೋಡಿರಿ, ಬಿರ್ಲಾ ಟೆಂಪಲ್ ಹೆಸರೇ ಹೋಗೋದು. ಯಾಕೆ ಕಳಿಸ್ಯಾರ? ಅದೇ ಸಾವುಕಾರ ಪಾಪಿದ್ದ ಬರಂಗಿಲ್ಲ, ಇದು ಪಕ್ಕ ತಿಳ್ಕೊಂಡು ಆ ಪಾಪ ಧರ್ಮ ಮಾಡಲಾರ್ದೆ ಹೋಗಿ ಬರೋದಿಲ್ಲ. ಟ್ಯಾಕ್ಸ್ ಕೊಟ್ಟರೆ ಏನೋ ಟ್ಯಾಕ್ಸ್ ಕೊಡದಿದ್ರೆ ರೇಡ್ ಆಗ್ತದೆ, ರೊಕ್ಕ ಗೌರ್ಮೆಂಟ್ಗೆ ನೀ ಜೈಲು. ಆಗ ಜೀವನದಲ್ಲಿ ನೀ ಧರ್ಮವನ್ನು ಆಚರಣೆ ಮಾಡದೆ ಹೋಗಿ ನಿಮ್ಮ ಜೀವನದೊಳಗೆ ಅಂತ ಕೇಳಿದರೆ ನೀ ಇದ್ದುದಂತರ ಸಾಯಕ ಬಿಟ್ಟು ಹೋಗಬೇಕೆ? ಯಾವ ತಗೊಂಡು ಹೋಗಿಲ್ಲ ಇಲ್ಲಿ ತನಕ. ನೀ ಹೋಗುತ್ತಂದ್ರು ಹೋಗಿ ಬಿಡಂಗಿಲ್ಲ. ಹಿಂದಿದ್ದವರು ಒಂದು 5 ತೊಲಿ ಚೈನ್ ಹಾಕೊಂಡು ಸಾಯಿರಿ. ಮನೆಗೆ ಹೆಂಡತಿ 20 ಸೊಸಿ 20 ಎಲ್ಲ ಗಳಿಸಿದ ಕೆರೆ ಇಟ್ಟು ನಮ್ಮ ಅಪ್ಪ ಕೊಟ್ಟ 5 ತೊಲಿ ಚೈನ್ ಹೊರಗೆ ಬಿಟ್ಟಾಗ ಹೆಣ್ಣ ಯಾರು ಸತ್ತಾಗ ನಕ್ಕು ಅಂತಾನೆ. ಚೊಕ್ಕಾಲ ನಕ್ಕು ಸತ್ತಾಗ ನಕ್ಕು ಅಂತ. ಮತ್ತೆ ಉಂಗ್ರು ಬಿಡಂಗಿಲ್ಲ. ಯಾವ ಬಿಡ್ತಾನೆ ಜಗತ್ತೆ? ನಿನಗೆ ಬರ್ತಕ್ಕಂಥದ್ದು ಏನದ ಅದೇ ಹೇಳು. ಬರುವುದನ್ನು ಗಳಿಸಲಿಲ್ಲ, ಬರಲಾರ್ದನ್ನೇ ಗಳಿಸಿದ್ರಿ ನಿನ್ನ ಜೀವನದೊಳಗೆ. ಬರ್ತಕ್ಕಂಥದ್ದು ಕೀರ್ತಿ, ಬರ್ತಕ್ಕಂಥದ್ದು ಪುಣ್ಯ. ಅದಕ್ಕೆ ಪುಣ್ಯವನ್ನೇ ಮಾಡು. ಜೀವನ ಹೇಳೋದು ಪುಣ್ಯವನ್ನೇ ಮಾಡು. ಮನುಷ್ಯ ಅದು ಮಾಡಲಿಲ್ಲ, ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಮಾಡಲಿಲ್ಲ. ಆದರೆ ಯಾವುದು ಬರಂಗಿಲ್ಲ, ಯಾವುದನ್ನು ಗಳಿಸಕ್ಕೆ ಪಾಪ ಆಗ್ತದೆ ನಮ್ಮ ಜೀವನದಲ್ಲಿ ಅದನ್ನೇ ಮಾಡಿದೆವು ವಿನಃ ನಮ್ಮ ಜೀವನದಲ್ಲಿ ಪುಣ್ಯವನ್ನು ಮಾಡಲಿಲ್ಲ. ಮತ್ತು ಯಾವುದು ಮಾಡಿ ಗಳಿಸಿಲ್ಲ ಅದು ನಿನ್ನ ಜೊತೆಗೆ ಯಾವುದು ಬರುವುದಿಲ್ಲ.
ಹಿಂದಿ ಒಳಗೊಬ್ಬರು ಬಹಳ ದೊಡ್ಡ ದೊಡ್ಡ ರಾಜರಾಗಿ ಹೋಗ್ಯಾರ. ಮುಸಲ್ಮಾನದಲ್ಲಿ ಹಣ ಒಯ್ತಾರೆ ನೋಡಿರಿ ನೀವು, ಪೂರ ಪ್ಯಾಕ್ ನಮ್ಮವರೆಲ್ಲ ಕೂಡಿಸ್ಕೊಂಡು ಹೋಯ್ತಾರೆ. ಅದೊಂದು ಮಾರಿ ತಳಿ ಎಲ್ಲ ಮಾಡ್ಕೊಂಡು ಸುಳ್ಳು ಹೋಗ್ತಾರೆ. ಅವರು ಪೂರ ಪ್ಯಾಕ್ ಏನೋ ಕಾಣ. ಆ ಸಂತ सारी समय शिष्य बनना देखो भाई मेरे दोनों हाथ बाहर बांधना नहीं, छिपाना नहीं, ನಾನು ಎರಡು ಕೈ खुला ಇರಲಿ. मेरे मान लीजिए धर्म का विरोध होता है, मान इस्लाम धर्म विरोध पूरा पूरा मुझसे अंदर अरे कुछ भी होने दो, मेरी आज्ञा है कि तुम दोनों बाहर खुले, ಎರಡು ಕೈ खुला ಇರಲಿ. ಇದೇನು ಊಟ ಹೇಳಕತ್ತೀರಿ, ಹಿಂಗೆ ಕೇಳ್ತೀರಿ, ಮಂದಿಗೆ ಗೊತ್ತಾಗಲಿ ಏನು ಏನು ಗೊತ್ತಾಗ್ತೀರಿ, ಏನು ಗೊತ್ತಾಗಲಿ ಮಂದಿಗೆ? ನಾ ಇಷ್ಟು ಪಾಪ ಮಾಡಿ ಕರ್ಮವನ್ನು ಮಾಡಬಾರ್ದ ಮಾಡಿ ಗಳಿಸಿನೇನ ಭಾಳ ಇಷ್ಟೆಲ್ಲ ಗಳಿಸು ಹೋಗೋ ಟೈಮ್ಗೆ ಬಂದ ಹಾತ್ ಆಯಾತ ಖಾಲಿ ಹಾತ್ ಜಾಯೇಗ. ಇಷ್ಟೆಲ್ಲ ಮಾಡಿ ಕಟ್ಕಡಿ ಏನಿದ್ದಾರೆ ಏನಿದೆ ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ ಏನ್ ತಗೊಂಡ್ರಪ್ಪ ಗೊತ್ತಾಗಲಿ ಮಂದಿಗೆ. ಎಷ್ಟೋ ಯುದ್ಧಗಳನ್ನು ಮಾಡಿ ಎಷ್ಟೋ ಜನರನ್ನು ಕೊಂದು ಎಷ್ಟೋ ಪ್ರಾಣಿ ಹಿಂಸೆಯನ್ನು ಮಾಡಿ ಇದು ಗಳಿಸಿಲ್ಲ, ಇದೆಲ್ಲ ಇಲ್ಲೇ ಬಿಟ್ಟು ಹೋಗುತ್ತೆ ಅಂತ ಮಂದಿಗೆ ಗೊತ್ತಾಗಲಿ. ಅದಕ್ಕೆ ಎರಡು ಕೈ ಕೊಲ್ಲಾಗಿಲ್ಲ ಗೊತ್ತಾಗಲಿ ಏನ್ ಗೊತ್ತಾಗ. ಪರಂತು ಮನುಷ್ಯನ ಆಶೆ ಆಮಿಷೆ ಅಭಿಮಾನ ಅಹಂಕಾರ ಛೇ ಅದು ಗೊತ್ತಾಗುದಿಲ್ಲ ಅವನಿಗೆ. ಪಥ್ಯ ಬಿಡು ಮನುಷ್ಯನಿಗೆ ಗೊತ್ತಾಗಿಲ್ಲ, ಅವನಿಗೆ ಚಿಕ್ಕ ತಿಂತಾನೆ ಕಳಿಸ್ಬೋದು. ಡಾಕ್ಟರ್ ತಿನ್ಬೇಡ ಚಲೋ ಅಲ್ಲ ಆರೋಗ್ಯ ಅಲ್ಲೇ ಬಾಯಿಸ ತಿನ್ನು ಕೊಯ್ಕೋ ಕಡುಕು ಕಾಲು ಕಡಿತಾರ ಕೈ ಕಡಿತಾರ ಬಟ್ಟೆ ಹರಿತಾರೆ. ಮತ್ತೆ ಪಥ್ಯ ಮಾಡಿದರೆ ಆರೋಗ್ಯಕ್ಕೆ ಹೊರಗೆ ಬರ್ತಿದ್ವಿ. ಪರಂತು ಮನುಷ್ಯ ಇಲ್ಲ, ಬಾಯಿ ಆಶೆಗೆ ಹೆಂಗೆ ಚಿಕ್ಕ ತಿಂದು ರೋಗ ತಾನು ಖರೀದಿ ಮಾಡ್ತಾನೆ, ಆಹ್ವಾನ ಮಾಡ್ತಾನೆ. ಅದರಂತೆ ಮನುಷ್ಯ ಪಾಪಗಳನ್ನು ಮಾಡಿ ದುಃಖವನ್ನು ಆಹ್ವಾನ ಮಾಡ್ತಾನೆ, ನರಕ ಆಹ್ವಾನ ಮಾಡ್ತಾನೆ, ಅಪಕೀರ್ತಿ ಆಹ್ವಾನ ಮಾಡ್ತಾನೆ. ಅವನೇ ತರಿಸಿಕೊಂಡಂಥ ಫಲ ಇದೆಲ್ಲ. ಅದಕ್ಕೆ ಮಹಾನುಭಾವರನ್ನಾರು ಬುದ್ಧಿವಂತ ಮಾಡ್ತಾರೆ. ಬುದ್ಧಿವಂತ ಇದ್ದೀವಿ, ನನ್ನ ಬುದ್ಧಿವಂತ ಅಂತ ಕರೀತಾರೆ. ಮನುಷ್ಯನಿಗೆ ಧನ ಅಂತ ಕರೀನಿಲ್ಲ. ಧನಗಳು ಮನುಷ್ಯನಂಗ ವರ್ತನೆ ಮಾಡ್ತಾವ. ನೀ ಮನುಷ್ಯರು ಧನ ಮಾಡಕತ್ತೀಯಲ್ಲ, ಅಲ್ಲಿ ಒಬ್ಬಡಿ ಕಡೆ ಕೆಲವೊಂದು ಎತ್ತದ ನೋಡ್ರಿ, ಎಲ್ಲ ಮನೆಗೆ ಹೋಗ್ತು ಪೂಜೆ ಮಾಡ್ತಾರೆ. ಅದಕ್ಕೆ ಸೌಕರ್ಯ ಹಾಕದ ಚಲೋ ಅದಲ್ಲ, ಧನ ಪೂಜೆ ಮಾಡ್ತಾರೆ ಒಬ್ಬಡಿ ಕಡೆ. ಈ ಮನುಷ್ಯ ಪೂಜೆ ಮಾಡೋದ್ರಲ್ಲಿ ಧನಕ್ಕಿಂತ ಧನ ಆಯ್ತಿದ್ರು. ಮನುಷ್ಯನಿಗೆ ಗೊತ್ತಿಲ್ಲ ರೀತಿ ನೀತಿ ಅನ್ನೋದು. ಮನುಷ್ಯನಿಗೆ ಧನಕ್ಕೆ ಪೂಜೆ ಮಾಡ್ತಾರೆ. ಎಷ್ಟು ಶಾಣೆ ಅದ ದನ. ನೀವು ಗಾಡಿ ಮುಂದೆ ಹೋಗ್ಯದ ಎತ್ತರಿ ಹಾರ ಅಂದ್ರೆ ಹೊಳ್ತಾವಿಲ್ರಿ, ದಂಡಿಗೆ ಹೋಗ್ರು ಹೊರದಲ್ಲಿ ಹೊರ ಹಾರ ಏನಲ್ಲ ಸುಮ್ಮನೆ ಹಾರ ಅಂದ್ರೆ ಹೊಳ್ತಾವ. ಶಾಣೆ ಅದ. ಗಾಡಿ ಎತ್ತಕ್ಕೆ ಹೋಯ್ತೀನಿ ಎತ್ತರಿ ನನಗೆ ತಾನೇ ತಿಳಿ ಬಿಡ್ತಾವ. ಎಷ್ಟು ಶಾಣೆ ಅದಲ್ಲ ನೀ. ಮನುಷ್ಯನಿದೆಯಲ್ಲಪ್ಪ, ಹರದಂದ್ರೂ ತಿಳಿಯೋದು, ಪಾಪದ ಭಯ ಹೇಳಿದ್ರು ತಿಳಿಯೋದು, ಪೊಲೀಸ್ ಬಿಟ್ಟು ತಿಳಿಯೋದು, ಜೇನ ಹಾಕಲು ತಿಳಿಯೋದು. ಅದ್ರ ದನ ಬೇಕನೆ ಬೇಡ. ಅದಕ್ಕೆ ಮಹಾನುಭಾವರು ನಮಗೆ ಬಹಳ ಸುಂದರ ಹೇಳ್ತಾರೆ. ಅಪತ್ಯ ಮಾಡುವಾಗ ಬಹಳ ಚಲೋ ಅನ್ನಿಸ್ತದೆ. ಹುಡುಗಿ ಮಂದುವಾಗ ಅಪತ್ಯ ಮಾಡಿ ಬಹಳ ಕಷ್ಟ ಅನ್ನಿಸ್ತದೆ. ಹಾಗೆ ಪಾಪ ಮಾಡುವಾಗ ಬಹಳ ಚಲೋ ಅನ್ನಿಸ್ತದೆ. ಅದು ಭೋಗ ಮಾಡುವುದು ಬಹಳ ಕಷ್ಟ ಆಗ್ತದೆ. ಅನಂತ ಜನ್ಮಗಳು ತಿರುಗಬೇಕಂತೂ ಬಹಳ ಕಷ್ಟ ಆಗ್ತದೆ. ಪರಮಾತ್ಮನೇ ಎಂದೂ ಹೆಚ್ಚು ಕಡಿಮೆ, ಎಂದೂ ಆಗಲಿ ಹೆಚ್ಚು ಕಡಿಮೆ. ನಾವು ಅಂತಿರ್ಬೇಕು, ಇಷ್ಟು ಪಾಪ ಮಾಡ್ತಾನೆ, ಇಷ್ಟೆಲ್ಲ ಮಾಡ್ತಾನೆ, ಏನು ಮನೆ ಮೇಲೆ ಗಾಡಿ ಕಟ್ಟಕತ್ತಾನೆ, ಮುಂದೆ ಗಾಡಿ ತರ್ತಾರೆ ಮಾಡ್ಯಾರು ತರ್ತಾರೆ. ಏನು ದೊಡ್ಡ ಮಾತಲ್ಲ, ಗಾಡಿ ಕಟ್ಟೋದು ಮಾಡಿದ್ದಾನೆ. ನೀವು ಇಷ್ಟೆಲ್ಲ ಪಾಪ ಮಾಡ್ತಾರೆ, ಇಷ್ಟು ಮಾಡ್ತಾರೆ. ಅದಕ್ಕೆ ಯಾವಾಗ ಕೂಡ ನೀರು ಚೆಲ್ಬೇಕಾದ್ರೆ ಕೂಡ ತುಂಬಬೇಕ ಇಲ್ಲ, ತುಂಬಾ ಚಲ್ತದೆ, ಪ್ರಶ್ನೆನೇ ಇಲ್ಲ, ಚಲ್ತದೆ. ಭಗವಾನ್ ಕೆ यहाँ देर है अंधेर नहीं, ಪರಮಾತ್ಮದ ತಡ ಅದ ಎಂದೂ ಇಲ್ಲ.
ಎಲ್ಲ ಪರಮಾತ್ಮನ ನ್ಯಾಯವಂತ ಅಂತ ನಾವು ಕರೆಯೇ. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಮಹಾನುಭಾವರು ನಮಗೆ ಹೇಳುವುದು ಏನಂದ್ರೆ, ಅಪ್ಪ ಎಚ್ಚರದಿಂದ ಇರಬೇಕು. ತಸ್ಮಾತ್ ಜಾಗೃತ 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 ಜಾಗೃತ. ಅದಕ್ಕೆ ಭಾಳ ಎಚ್ಚರದಿಂದ ನಡಿ, ಎಚ್ಚರದಿಂದ ನುಡಿ, ಎಚ್ಚರದಿಂದ ಇರು. ಅದಕ್ಕೆ ಜಾಗೃತ ಅಂತ. ಎಚ್ಚರದ ಮನುಷ್ಯರಿಗೆ ಏನು ತಪ್ಪ ಮೈ ಮೇಲೆ ಎಚ್ಚರದಿಲ್ಲ ಅಂತೀರಿ ಅಂತೀರಿ, ಎಚ್ಚರಿಲ್ಲ ಎಚ್ಚರದೇ ತಪ್ಪ ಮಾಡಿ ಮತ್ತೆ ಎಚ್ಚರದೇ ನಿಮ್ಮ ಎಚ್ಚರ ಮಗೋಣ ಹೊರತು ಈ ಎಚ್ಚರಕ್ಕೆ ಎಚ್ಚರ ನಂಗಿಲ್ಲ. ಧನನ ಎಚ್ಚರ, ಇದಕ್ಕೆ ಎಚ್ಚರ ನಂಗಿಲ್ಲ. ಎಚ್ಚರ ಅಂದ್ರೆ ಪುಣ್ಯ ಪಾಪದ ಎಚ್ಚರ, ಸತ್ಯ ಅಸತ್ಯದ ಎಚ್ಚರ, ಧರ್ಮ ಅಧರ್ಮದ ಇದಕ್ಕೆ ಎಚ್ಚರ ಬೇಡಿ. ಅದಕ್ಕೆ ಎಚ್ಚರ ಅಂತಾರೆ ಧನ ಅಂತ ಹೇಳ್ತಾರೆ ಎಚ್ಚರ. ಆದ್ದರಿಂದ ಮಹಾತ್ಮರು ಬಹಳ ಕಳಕಳಿಯಿಂದ ಹೇಗೆ ಮಕ್ಕಳು 10 ರೂಪಾಯಿ ಕೂಡ ತಾಯಿ ಕೊಡಂಗಿಲ್ಲಲ್ರಿ, ಡಾಕ್ಟರ್ ಕೊಡಂಗಿಲ್ಲ, ಅಳ್ತದೆ. ಹಾಗೆ ಕೂಡ ಕೊಲ್ಲಂತ ಎರಡು ದೊಡ್ಡದು ಕೂಡಿಸ್ತಾಳೆ. ಹಾಗೆ ಮಹಾತ್ಮರು ಶಾಸ್ತ್ರಗಳು ನಮ್ಗೆ ಕಷ್ಟ ಅನ್ನಿಸ್ತದೆ ಖರೆ, ಸಿಟ್ಟು ಬರ್ತದೆ ಖರೆ. ಹುಡುಗರು ಅಂತ ನಮ್ಮ ಮೊಬೈಲಿಕ್ಕೆ ಹಿರಿಯದಂತ ಹೊಡಿತಾಳೆ ಕುಡಿ ಅಂತ ಎಲ್ಲ ಅಂತದೆ. ಪರಂತು ತಾಯಿ ಕೃಪಾಯಿಂದ ಹೊಡೆದ್ರು ನನ್ನ ಮಗ ಶಕ್ತಿವಂತ ಆಗಲಿ, ಬುದ್ಧಿವಂತನಾಗಲಿ, ದೊಡ್ಡವಾಗಲಿ ಕೃಪಾನೆ. ಅದನ್ನು ಆ ಮಹಾತ್ಮರು ಶಕ್ತಿಗಳನ್ನು ಹೇಳ್ತಾರೆ, ಬೇಗ ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ. ಅಂದರೆ ಅದನ್ನು ಕಲ್ಯಾಣಕ್ಕೆ ಹೇಳ್ತಾರೆ ಅಂತ ತಿಳ್ಕೊಂಡು ಅದನ್ನು ಸಾಧ್ಯ ಆದಷ್ಟು ನಾವು ಅನುಸರಿಸಲಿಕ್ಕೆ ಪ್ರಯತ್ನ ಸಾಧ್ಯ ಆದಷ್ಟು. ಇಲ್ಲಾಂದ್ರೆ ನಮ್ಮ ಕರ್ಮ ಯಥಾ ಕರ್ಮ ಯಥಾ ಸುತ್ತಮ ಹೇಳ್ಯಾರ. ಹೆಂಗೆ ಕಲಿತಾರೆ ಹಂಗೆ ನೌಕರಿ ಸಿಗ್ತಾವಲ್ಲ, ಹೆಂಗೆ ಕರ್ಮ ಅಂದರೆ ಅರ್ಥ ಫಲ ಸಿಗ್ತವೆ. ನಿಜಗಳು ಬರೋದಲ್ಲ, ಗಿಡ ಮರ ಕ್ರಿಮಿ ಕೀಟ ಪಶು ನೀರಾ ಪಶು ರೂಪಾಗಿ ಬಹುಬಾಲ ಗಿಳಿಸಿ ಏನೇನಾಗ್ತಾರೆ ಮನುಷ್ಯ ಅಂದು ಬರೋದು ಅವ್ರವ್ರ ಪಾಪಕ್ಕ. ಹೆಂಗೆ ನಿಮ್ಮ ಡಿಗ್ರಿ ಮೇಲೆ ನೌಕರಿ ಸಿಗ್ತಾವಲ್ಲ, ನಾಟಕ ಕೊಡ್ತಾರೆ ಹೆಂಗೆ ಡಿಗ್ರಿ ಮೇಲೆ ನೌಕರಿ ಸಿಗ್ತಾರೆ, ಎಜುಕೇಷನ್ ಮೇಲೆ ಹಂಗೆ ನಮ್ಮ ಪಾಪದಿಂದ ದೇಹಗಳು ಪ್ರಾಪ್ತಿ ಆಗ್ತವೆ. ಇಲ್ಲಿ ಏನು ಲಂಚ ಕೊಟ್ಟು ಹೆಚ್ಚು ಕಡಿಮೆ ಮಾಡಬಹುದು, ಅಲ್ಲಿ ಲಂಚ ಅಲ್ಲಿ ಪರಮಾತ್ಮ ಅಂತ ಅದನ್ನು ನಡೆಯಲಿಲ್ಲ. ಅದನ್ನು ಭೋಗಿಸಲೇಬೇಕು ಅಂತಕ್ಕಂಥ ನೇಮ ಇರುವುದಿಲ್ಲ. ಮಹಾತ್ಮರು ನಮ್ಮ ಕರುಣಾಲಯರು ನಮ್ಮ ಕೃಪೆಯಿಂದ ಬೈದು ಬಡಿದು ಹೆಣ್ಣು ತಾಯಿ ಬುದ್ಧಿ ಕಲಿಸ್ತಾರೆ. ಹಂಗೆ ಶಾಸ್ತ್ರದಲ್ಲಿ ಶೇಖ ಮಾಡಿ ಬೈದು ಪರಿಮದಿಂದ ನಮ್ಮ ಬುದ್ಧಿ ಹೇಳ್ಕೊಂಡಪ್ಪ ಮಾಡಬೇಕು. ಅಲ್ಲದನ್ನು ಮಾಡಬೇಕು. ದುರಿತ ಕರ್ಮವನ್ನು ಎಲ್ಲರೂ ತಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಬೇಡ ತನ್ನ ಗಮನಿಸಲು ಎಲ್ಲ ಹೇಳ್ಯಾರಲ್ಲ ಮಹಾತ್ಮರು ಸ್ವಾಮಿಗಳೆಲ್ಲ ಹೇಳ. ನಮ್ಮ ಕಲ್ಯಾಣಕ್ಕೇ ಹೇಳ್ಯಾರು, ಬೈದು ಹೇಳ್ಯಾರು, ಶಿಟ್ಟು ಮಾಡಿ ಹೇಳ್ಯಾರು, ಬಡ್ದು ಹೇಳ್ಯಾರು. ತಾಯಿ ಬೈದು ಹೇಳ್ತಾನೆ ಕಣ್ಣು ಸನ್ನಿ ಕಡಿ ಕೈ ಸನ್ನಿ ಬಡಿ ಬಡ್ದು ಹೇಳ್ತಾರೆ. ಹಾಗೆ ಮಹಾತ್ಮರು ಬೈದು ಪ್ರೀತಿಯಿಂದ ಹೇಳಿದ್ದಾರೆ. ನಮಗೆ ಸಾಧ್ಯ ಆದಷ್ಟು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯ ಆದಷ್ಟು ಏನೇನು ಕರ್ಮ ಕರ್ಮಾಯತ್ತಂ ಫಲ ಪುಂಸನ. ಯಾರು ಹ್ಯಾಂಗೆ ಡಿಗ್ರಿದ ನೌಕರಿ ಅದ್ರ ಪ್ರಕಾರ ಪಗಾರ ಸಿಗ್ತದೆ. ನಾಟಿಗಿದ್ದ ಹೋಗಿ ಕಾಲೇಜ್ ಇದ್ದವ್ರು ಸಾಗರ ಪಗಾರ ಸಿಗಂತ ಸಿಗಂಗಿಲ್ಲ. ಹಾಗೆ ನಾವು ಮಾಡಿದ ಕರ್ಮ ತಕ್ಕ ನಮಗೆ ಏನು ಫಲ ಸಿಗಬೇಕು ಸಿಗ್ತದೆ. ಆದರೆ ತಪ್ಪು ಮಾಡಿ ನಾವು ಮಾಡ್ತಕ್ಕಂಥ ಫಲ ಸಿಗಿದ ರುಚಿಕರ ಅನಿಸಿದರು. ರೋಗಿ ಆದ ಮನುಷ್ಯರಿಗೆ, ಡಯಾಬಿಟಿಸ್ ಇದ್ದ ಮನುಷ್ಯರಿಗೆ ಹೋಳಿಗೆ ಕನ್ನಡವ ಸಿಹಿ ಅನಿಸಿದರು. ಮುಂದೆ ಗುಳಿ ಮೇಲೆ ಹೋಗಿಲ್ಲ ಆಪರೇಷನ್. ಹಾಗೆ ಪಾಪ ಕರ್ಮಗಳನ್ನು ಮಾಡುವಾಗ ನಮಗೆ ಸಿಹಿ ಅನಿಸಿದರು. ಮುಂದೆ ಅದರ ಪ್ರತಿಫಲ ಕೈಯಲ್ಲಿ ಕಡಿತಾರೆ, ಹೆಚ್ಚಾದರೆ ಕಾಲಲ್ಲಿ ಕಡಿತಾರೆ. ಯಾಕೆ ನಡೆಕ್ಕೆ ಕಾಲು ತೆಗೆಯಬೇಕು, ಕೈ ತೆಗೆಯಬೇಕು, ಕಡೆಗೆ ನಿಮ್ಮ ಜೀವನ ತೆಗಿತಾರೆ. ಪರಿಸ್ಥಿತಿ ಅದು ಇರ್ತದೆ. ಆದ್ದರಿಂದ ಮಹಾತ್ಮನ ಎಚ್ಚರ ತಸ್ಮಾತ್ ಜಾಗೃತ ಎಚ್ಚರ ಆಗಿದ್ದಪ್ಪ. ಧರ್ಮವನ್ನು ಅನುಸಾರ ಮಾಡಿ ನಮ್ಗೆ ಗೊತ್ತಿಲ್ಲ ಧರ್ಮ ಆಡ್ತಾವೆ, ಯಾರೋ ಇಲ್ಲ. ನನಗೆ ಗೊತ್ತಿಲ್ಲದ ಆಡ್ತಾರೆ.
ಒಮ್ಮೆ ತಿಳಿದು ಅನಿವಾರ್ಯವಾಗಿ ಮಾಡ್ತಾನೆ, ಪಶ್ಚಾತ್ತಾಪ ಪಡಬೇಕು, ಇನ್ನೂ ಮಾಡಂಗಿಲ್ಲ ಅಂತ ಅನ್ಬೇಕು. ಅದಕ್ಕೆ ಪರಮಾತ್ಮ ಕ್ಷಮ ಮಾಡ್ತಾನೆ, ದೇವರು ಕ್ಷಮ ಮಾಡ್ತಾನೆ. ಭಾಳ ಕರುಣಾಳು ಅಂತಾನೆ, ಅಪ್ಪ ನನ್ನ ತಪ್ಪಾಗಿದೆ, ಭಾಳ ಇದ್ದಾರೆ ಇನ್ನು ಮುಂಚೆ ಮಾಡಂಗಿಲ್ಲ ದೇವರು ಅಂದರೆ ಪರಮಾತ್ಮ ದಯಾಶೀಲ ಕ್ಷಮಾಶೀಲ ಅದನ್ನು ಮಾಡ್ತಾನಪ್ಪ. ಮಾಡಿದ್ದಾನೆ, ಮಾಡಿದ್ರೆ ಯಾರು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಅದನ್ನು ಭಗವಂತ ಸೃಷ್ಟಿಕರ್ತ, ಅವನನ್ನು ಯಜಮಾನ ಅದಾನೆ, ಅವನ ಜಗತ್ತನ್ನೇ ನಡೆಸ್ತಾನೆ. ನಾನು ಕೂಡ ನಾನು ನಡೆಸಿ ಹೇಳಿ ಅಂತ ಅವನ ನಮಗೆ ವಿಶ್ವಾಸ ಇದ್ದು ಗುರುಗಳು ಹೇಳಿದಂತೆ ಭಗವಂತನ ಭಕ್ತಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಬಡತನೇ ಇರ್ಬೋದು, ಶಾಂತಿ ಇರ್ಬೋದು. ನಮಗೆ ಸರ್ಕಾರದ ಶಾಂತಿಯನ್ನು ಯಾಕೆ ನಮ್ಮೊಳಗೆ ಎಲ್ಲ ರೇಡ್ ಹಾಕೋದು, ಎಲ್ಲ ಇಂಟರ್ನೆಟ್ಸ್ ಆಫೀಸಿಗೆ ಹ್ಯಾಂಗ್ ಹಾಕೋದು ಶಾಂತಿ ಅಲ್ಲ. ಅದು ಗುಡಿಸದ ಮಕ್ಕಳು ಶಾಂತಾಗಿ ಮಕ್ಕೊಂಡಿರ್ತಾರೆ. ಅದಕ್ಕೆ ಶಾಂತಿ ಅನ್ನೋದು ವಸ್ತುಗಳಲ್ಲಿ ಇಲ್ಲ, ಶಾಂತಿ ಅದು ಇನ್ ಹಾರ್ಟ್. ಅದು ನಿಮ್ಮ ಮನಸ್ಸಿನೊಳಗೆ ಅದ, ನಿಮ್ಮಲ್ಲೇ ಅಲ್ಲ, ಎಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ. ಆಫ್ಟರ್ ಲಾಂಗ್ ಸರ್ಚಸ್ ಕಮ್ ಹಿಯರ್ ಓನ್ಲಿ. ಎಲ್ಲಿ ಹೋಗಬೇಡಿ, ಆಫ್ಟರ್ ಲಾಂಗ್ ಹಿಯರ್ ದೇರ್ ವಿಲ್ ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ವೇರ್ ಯು ಸ್ಟಾರ್ಟೆಡ್. ಅದಕ್ಕೆ ಹೇಳ್ತಾರೆ, ಶಾಂತಿ ಹುಡುಕಲಿಕ್ಕೆ ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ಹೊಳ್ಳಿ, ಅಲ್ಲೇ ಶಾಂತಿ ಅದ. ಹೊರಗೆ ಎಲ್ಲಿ ಶಾಂತಿ ಇಲ್ಲ. ಎಷ್ಟು ಮಂದಿ ಕೊಡ್ತಾರೆ ಮನೆಗೆ ಮಾಡಿ ಶಾಂತಿ ಕಟ್ಟಿಸಿ, ಶಾಂತಿ ಆಗಲಿ, ಶಾಂತಿ ಅಲ್ಲ. ನಾನು ಮಾಡಿದಾಗ ಶಾಂತಿ ಇರೋಂಗಿಲ್ಲ. ಎಷ್ಟು ಕಡಿಮೆ ಶಾಂತಿ ಇರುತ್ತೆ. ಯು ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ವೇರ್ ಯು ಸ್ಟಾರ್ಟೆಡ್. ಯಾವ ಶಾಂತಿಗಾಗಿ ಇಲ್ಲಿಂದ ನಾನು ಕಿವಿಯನ್ನು ಮುಗಿರೋದು ಹೊರಗೆ ಹೊಂಟಿದ್ದಾರೆ, ಇಲ್ಲೇ ಹೊರಗೆ, ಇಲ್ಲೇ ಶಾಂತಿ ಇಲ್ಲೇ. ಅದಕ್ಕೆ ಆ ಶಾಂತಿಯನ್ನು ಪಡೆಯಲಿಕ್ಕೆ ಮನುಷ್ಯ ಸ್ವಾಧ್ಯಾಯ ಆಗಬೇಕು, ಧ್ಯಾನ ಅಂತ ಮಾಡಬೇಕು, ಸ್ವಲ್ಪ ಕಾಯ ವಾಚ ಮನಸ್ಸು ಪ್ರವಾಸವನ್ನು ಮಾಡಬೇಕು, ಸಂಕೀರ್ತವಾಗಿ ಮಾತ್ರ. ಅಂದರೆ ನಾವು ಶಾಂತಿ ಹುಡುಕುವುದು ಎಲ್ಲಿ ಜರುಗುತ್ತ ಇಲ್ಲ, ಅದು ಅಲ್ಲೇ ಅಲ್ಲ, ನಮ್ಮಲ್ಲೇ ಅಲ್ಲ. ಅದಕ್ಕೆ ಅಂದರೆ ನಾವು ಅದನ್ನು ಹುಡುಕಲಿಕ್ಕೆ ಶಾಂತಿಗೆ ಎಷ್ಟೋ ಮಾಡಬಾರ್ದನ್ನು ಮಾಡ್ತೇವೆ, ಕೇಳಬಾರ್ದನ್ನು ಕೇಳ್ತೇವೆ, ನೋಡಬಾರ್ದನ್ನು ನೋಡ್ತೇವೆ, ಮುಟ್ಟಬಾರ್ದನ್ನು ನೋಡ್ತೇವೆ. ಅದನ್ನು ಏನಾಗ್ತದೆ, ಮತ್ತಿಷ್ಟು ನಮ್ಮ ಮನಸ್ಸು ಅಶಾಂತ ಆಗ್ತದೆ, ಶಾಂತ ಆಗಲಿಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ಅಂತಹ ಶಾಂತಿಗೆ ನಮ್ಮ ಕೃಪಾ ಇರಬೇಕು, ಪರಮಾತ್ಮನ ಕೃಪಾ ಇರಬೇಕು, ಗುರು ಕೃಪಾ, ಆತ್ಮಕೃಪ, ಗುರು ಕೃಪ, ಈಶ್ವರ ಕೃಪ. ಇವು ಮೂರು ಬೇಕಲ್ಲ. ನಾನು ಚಲೋ ಇರಬೇಕು, ಕಾಯೆಲ್ಲ ಮಾಡಿ ಮಾತ್ರ ಹಿಂದೆ ಹೊಟ್ಟೆ ಸರಿ ಇಲ್ಲ ಅಂದ್ರೆ ಏನಾಗ್ತದಿಲ್ಲ. ಕಾಯಿ ಮಾಡಿ ಹಿಂದೆ ಹೊಟ್ಟೆ ಸರಿ ಇಲ್ಲ ಅಂದ್ರೆ ಪರಮಾತ್ಮ ಎಲ್ಲರ ಕಲ್ಯಾಣ ಮಾಡ್ತೀನಿ. ನಾ ಸರಿ ಇಲ್ಲ, ನಾ ಸರಿ ಇಲ್ಲ, ನಾನು ಹೊಟ್ಟೆ ಸರಿ ಇಲ್ಲ, ನಾನು ಮನಸ್ಸು ಸರಿ ಇಲ್ಲ. ಪರಮಾತ್ಮ ಎಲ್ಲರೂ ಸುಖ ಸಿಗುತ್ತೆ ಜಗತ್ತು ಮಾಡಿ, ಪರಂತು ನನ್ನ ಮನಸ್ಸು, ನನ್ನ ಭಾವ, ನನ್ನ ಕಣ್ಣು ಕಿವಿ ಕಾಲುಗಳು ಸರಿ ಇಲ್ಲದಕ್ಕೆ ಆ ಪರಮಾತ್ಮ ನನ್ನ ಸುಖ ಪಡೆಯಬಹುದು. ಎಲ್ಲ ಅಡಿಗೆ ಮಾಡ್ಯಾರ ಹಬ್ಬದ ಕಡೆ, ನನಗೇನಪ್ಪ ಅಂತ ಕೇಳಿದ್ರು, ಸುಗರ್ ಅದ, ಏನು ಮಾಡ್ತೀನಿ, ಏನು ಮಾಡ್ತೀನಿ. ಹಾಗೆ ದುಃಖಿ ನಾ ಆಗ್ತೀನಿ, ಅವರು ಹಾಗೆಲ್ಲ ದುಃಖಿ ನಾ ಆಗ್ತೀನಿ ಅಂತ ತಿಳ್ಕೊಂಡು ಹಾಗೆ ಈ ರೋಗದಿಂದ ಹೊರಗೆ ಬಾ. ಆಸೆ, ಆಕಾಂಕ್ಷೆ, ಆಮಿಷ, ರಾಗ, ದ್ವೇಷ ಇವೆಲ್ಲ ಕೆಟ್ಟದಪ್ಪ. ಇದರಿಂದ ನೀವು ಹೊರಗೆ ಬಂದು ಎಂದರೆ ನಿನಗೆ ಆತ್ಮಾನುಭವ, ಪರಮಾತ್ಮನ ಅನುಭವ, ಅದನ್ನು ಅನುಭವಿಸಲಿಕ್ಕೆ ನೀವು ಯೋಗ್ಯ ಆಗ್ತೀವಿ ಅಂತ ಮಹಾತ್ಮನ ಹೇಳ್ತಾರೆ. ಅಂತ ಸದ್ಬುದ್ಧಿ ಪರಮಾತ್ಮ ಸದ್ಬುದ್ಧಿ